ಆರ್ ಎಸ್ ಎಸ್ಸು ವಿಷವಿದ್ದಂತೆ ಅಂತ. ಖರ್ಗೆಜಿಯವರೇ, ನಿಮಗೆ ಯಾವಾಗಾದರೂ ವಿಷ ಇಕ್ಕಿದ್ರಾ? ಹತಾಶರಾಗ್ಬಿಟ್ಟಿದ್ದೀರಿ ಖರ್ಗೆ ಸಾಹೇಬ್ರೆ, ನಿಮಗೆ ಹೇಳ್ತಿರೋದು. ಹತಾಶರಾಗ್ಬಿಟ್ಟಿದ್ದೀರಿ, ಅಧಿಕಾರ ಇಲ್ಲ ನಿಮ್ಮ ಕೈನಲ್ಲಿ, ಏನು ಕಿಸಿಯೋಕ್ಕಾಗ್ತಿಲ್ಲ. ಇಲ್ಲಿ ನಿಮಗೆ ಬರ್ತಾಯಿಲ್ಲ ರೊಕ್ಕ ಎಲ್ಲಿಂದನೂ. ರಾಹುಲ್ ಗಾಂಧಿ ಅವರೇ, ಉತ್ತರ ಕೊಡ್ರಿ, ನಿಮ್ಮ ತಾಕತ್ತನ್ನು ತೋರಿಸ್ರಿ. ನೀವು ಎದುರುಗಡೆ ಇರೋ ತಾಕತ್ತೇನ್ರಿ ಕೇಳೋದು? ನಿಮ್ಮ ತಾಕತ್ತೇನು ಅಂತ ಹೇಳ್ರಿ ಫಸ್ಟು. ನಿಮ್ಮ ಬ್ರದರ್ಸು ಇದಾರಲ್ಲ ಮುಸಲ್ಮಾನರು, ಅವ್ರ ಮೇಲೆ ನಿಮ್ಗೆ ವಿಶೇಷವಾದ ಪ್ರೀತಿ ಅಲ್ವಾ? ಮಾಡಿರಿ ಎಲ್ಲಾದರೂ ಅವ್ರ ಮುಖ್ಯಮಂತ್ರಿನ ಇಲ್ಲ ಪ್ರಧಾನಮಂತ್ರಿನ ಮಾಡಿರಿ ಅವ್ರನ್ನ. ರಾಹುಲ್ ಗಾಂಧಿ ಅವರೇ, ನೀವೇನಾದರೂ ಈ ವಿಡಿಯೋನ ಕೇಳಿಸ್ಕೊಳ್ಳೋದಾದರೆ ಅಥವಾ ನೋಡೋದಾದರೆ ನಾನು ಹೇಳ್ತಾ ಇದ್ದೀನಿ ಕೇಳಿ. ನರೇಂದ್ರ ಮೋದಿಯ ದಮ್ಮು ತಾಕತ್ತು ಏನು ಅಂತ ಹೇಳ್ಬಿಟ್ಟು. ಟಿ ವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಯಕ್ಷಿವಾಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹ. ವೀಕ್ಷಕರೇ, ನಿನ್ನೆ ದೆಹಲಿನಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಒಂದು OBC ಸಮಾವೇಶನ ದೊಡ್ಡ ಮಟ್ಟದಲ್ಲಿ ಮಾಡ್ತು. ಅದಕ್ಕೆ ಕರ್ನಾಟಕದಿಂದ DCM, CM ಎಲ್ಲರೂ ಭಾಗವಹಿಸಿದರು. ಅಲ್ಲಿ ನಮ್ಮ AICC ಅಧ್ಯಕ್ಷ ಇದ್ದಾರಲ್ಲ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಒಂದು ಮಾತನ್ನು ಹೇಳಿದ್ದಾರೆ. ಏನದು ಅಂದರೆ, RSS ವಿಷವಿದ್ದಂತೆ ಅಂತ. ಖರ್ಗೆಜಿಯವರೇ, ನಿಮಗೆ ಯಾವಾಗಾದರೂ ವಿಷ ಇಕ್ಕಿದ್ರಾ? ಉತ್ತರ ಕೊಡಬೇಕು ನೀವು. ನಿಮ್ಮ ಮಗ ಪ್ರಿಯಾಂಕಾ ಖರ್ಗೆಯವರು RSS ಬಗ್ಗೆ ಬ್ಯಾನ್ ಮಾಡ್ತೀವಿ ಅದು ಇದು ಅಂತ ಹೇಳ್ತಾರೆ. ಹೇಳ್ಕೊಳ್ಳಿ, ಅವ್ರ ಸಂತೋಷ, ಅವ್ರ ಖುಷಿ. ಅವ್ರ ಬಾಯಿನಲ್ಲಿ ಇಂಥದ್ದು ಕೇಳೋದು ನಮಗೇನು ಆಶ್ಚರ್ಯ ಅಂತ ಅನಿಸಲ್ಲ. ಏನಕ್ಕೆ ಅಂದರೆ, ನೀವು ಕೇಂದ್ರದಲ್ಲಿ ನೀವು ಸರ್ಕಾರ ಮಾಡಲ್ಲ, RSSನ ಬ್ಯಾನ್ ಮಾಡಲ್ಲ, ಅದೊಂದು ಒಟ್ಟಿಗೆ ಇರಲಿ. ಆದರೆ ನೀವು ಇಷ್ಟು ಅನುಭವಿ ರಾಜಕಾರಣಿ, ಲಕ್ಷಾಂತರ ಜನ ಕಾರ್ಯಕರ್ತರ ಮಧ್ಯೆ ನೀವು RSS ವಿಷ ಇದ್ದಂತೆ ಅಂತ ಹೇಳ್ತಿರಲ್ವ ಖರ್ಗೆ ಸಾಹೇಬ್ರೆ, ಇದು ನಿಮಗೆ ಶೋಭೆ ತರುತ್ತಾ? ಈ ಮಾತನ್ನು ನೀವು ಆಡ್ಬೋದಾ? ನೀವು ಬರೀ RSSಗೆ ಅವಮಾನ ಮಾಡಿದ್ದಲ್ಲ, ಇದು ಈ ದೇಶದ ಜನರಿಗೆ ಅವಮಾನ ಮಾಡಿದ್ದೀರ. ಏನಕ್ಕೆ ಅಂದರೆ, RSS ನೀವು ಅಂದ್ಕೊಂಡಂಗೆ ಬರೀ ಬ್ರಾಹ್ಮಣರಲ್ಲ, ಈ ದೇಶದ ಎಲ್ಲ ಜಾತಿ ಜನಾಂಗದವರು RSSಲ್ಲಿದ್ದಾರೆ. ಆ ಕಾರಣಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ನೀವು ಈ ದೇಶದ ಜನರಿಗೆ ಅವಮಾನ ಮಾಡಿದ್ದೀರಿ. ಈ ದೇಶದ ಜನರಲ್ಲಿ ನೀವು ಕ್ಷಮೆ ಕೇಳಬೇಕೀಗ. ಹೌದು, ಕ್ಷಮೆ ಕೇಳಲಿಲ್ಲ ಅಂದರೆ ಇದ್ರ ಪರಿಣಾಮನ ನೀವು ಮುಂದೆ ಚುನಾವಣೆಗಳಲ್ಲಿ ನೀವು ಖಂಡಿತ ಎದುರಿಸ್ತೀರಿ. ನೀವು ಅಂದ್ಕೊಂಡಿದ್ದೀರಿ RSS ಬಗ್ಗೆ ಸಾರ್ವಜನಿಕ ಸಭೆಯಲ್ಲಿ ನಾವು ಹಿಂಗೆಲ್ಲ ಹುಚ್ಚುಚ್ಚಾಗಿ ಮಾತಾಡ್ಬಿಟ್ರೆ ನಮಗೆ ಓಟ್ ಬಿಟ್ಬಿಡುತ್ತೆ ಅಂತ. ಖಂಡಿತ ಬೀಳಲ್ಲ, ನೆನಪಲ್ಲಿ ಇಟ್ಕೊಳ್ಳಿ, ಇದನ್ನ ಖಂಡಿತ ಬೀಳಲ್ಲ ನಿಮಗೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನೀವು ಕ್ಷಮೆ ಕೇಳಬೇಕು. ಆಮೇಲೆ ನಿಮ್ಮ ಇದೇ ಸಮಾವೇಶದಲ್ಲಿ ಮಾನ್ಯ ರಾಹುಲ್ ಗಾಂಧಿಯವರು, ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಕ್ಯಾಂಡಿಡೇಟು, ಹೇಳ್ತಾರೆ ನರೇಂದ್ರ ಮೋದಿಗೆ ದಮ್ಮಿಲ್ಲ, ತಾಕತ್ತಿಲ್ಲ ಅಂತ. ರಾಹುಲ್ ಗಾಂಧಿಯವರೇ, ನೀವೇನಾದರೂ ಈ ವಿಡಿಯೋನ ಕೇಳಿಸ್ಕೊಳ್ಳೋದಾದರೆ ಅಥವಾ ನೋಡೋದಾದರೆ ನಾನು ಹೇಳ್ತಾ ಇದ್ದೀನಿ ಕೇಳಿ. ನರೇಂದ್ರ ಮೋದಿಯ ದಮ್ಮು ತಾಕತ್ತು ಏನು ಅಂತ ಹೇಳ್ಬಿಟ್ಟು. ಈ ದೇಶದಲ್ಲಿ ಯಾವುದೇ ಸರ್ಕಾರ ಬಂದ್ರೂ ಆರ್ಟಿಕಲ್ 370ನ ತೆಗಿಯೋಕ್ಕಾಗಲ್ಲ ಅಂತಲೇ ಈ ದೇಶದ ಜನ ಅಂದ್ಕೊಂಡಿದ್ರು. ನರೇಂದ್ರ ಮೋದಿಯನ್ನು ತೆಗೆದಾಕಿದ್ರು. ಇದು ಕಣ್ರಿ ನರೇಂದ್ರ ಮೋದಿಯ ತಾಕತ್ತು. ಆಮೇಲೆ ಯಾವ ಹೆಣ್ಣು ಮಕ್ಕಳು ಶೋಷಣೆಗೆ ಒಳಗಾಗಿದ್ದರು, ಅಲ್ಪಸಂಖ್ಯಾತರಲ್ಲಿ, ಮುಸ್ಲಿಮರಲ್ಲಿ, ಏನು ಡೈವರ್ಸ್ ವಿಚಾರದಲ್ಲಿ ಆ ತ್ರಿಬಲ್ ತಲಾಕ್ನ ತೆಗೆದಾಕಿ ತಾನು ಎಷ್ಟು ಧೈರ್ಯವಂತ, ತಾನು ಎಷ್ಟು ಗಟ್ಟಿ ಅನ್ನೋದನ್ನು ನರೇಂದ್ರ ಮೋದಿ ತೋರಿಸಿದ್ದು. ಅದು ಕಣ್ರಿ ನರೇಂದ್ರ ಮೋದಿಯ ದಮ್ಮು ತಾಕತ್ತು. ನೀವೇನ್ರಿ ಮಾತಾಡೋದು? ಇನ್ನೂ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. 500 ವರ್ಷಗಳ ಹೋರಾಟ, ರಾಮ ಮಂದಿರದ ಹೋರಾಟ, ಫೈನಲ್ ಆಗಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಲ್ಲಿ ಬಾಬರಿ ಮಸೀದಿನ ಕಟ್ಕೊಳ್ಳಿ ಅಂತ ಹೇಳಿ ಒಂದು ತೀರ್ಪು ಬಂದಾಗ, ಈ ದೇಶದಲ್ಲಿ ಅವತ್ತು ಏನೆಲ್ಲ ಆಗ್ಬೋದಾಗಿತ್ತೋ ಅದನ್ನೆಲ್ಲ ಹ್ಯಾಂಡಲ್ ಮಾಡಿದ ರೀತಿ ಇದೆಯಲ್ಲ, ಅದನ್ನೆಲ್ಲ ಹ್ಯಾಂಡಲ್ ಮಾಡಿದ್ಮೇಲೂ ಒಂದು ದೇವಸ್ಥಾನ ಕಟ್ಟಿ ಅದನ್ನ ಇನಾಗ್ರೇಷನ್ ಮಾಡಿದ್ರಲ್ಲ, ಅದು ಕಣ್ರಿ ಈ ದೇಶದ ತಾಕತ್ತು, ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ತಾಕತ್ತು. ನೀವೇನ್ರಿ ಹೇಳೋದು ದಮ್ಮಿಲ್ಲ, ತಾಕತ್ತಿಲ್ಲ ಅಂತ? ಪುಲ್ವಾಮಾ ಅಟ್ಯಾಕ್, ಆಮೇಲೆ ನಮ್ಮ ಮನೆ ಆಯ್ತಲ್ಲ ಇಲ್ಲಿ ಪಹಲ್ಗಾಮ್ ಅಟ್ಯಾಕ್, ಆಮೇಲೆ ಕಾಶ್ಮೀರಲ್ಲಿ ಆಯ್ತಲ್ಲ ಬಾಲಾಕೋಟ್, ಇವು ಎಲ್ಲದಕ್ಕೂ ಕೊಟ್ರಲ್ಲ ಉತ್ತರ. ಇದು ಕಣ್ರಿ ನರೇಂದ್ರ ಮೋದಿ ತಾಕತ್ತು. ಇದು ಕಣ್ರಿ ಅವ್ರಿಗಿರೋ ಧೈರ್ಯ. ನೀವೇನ್ರಿ ಅವ್ರ ಧೈರ್ಯದ ಬಗ್ಗೆ ಮಾತಾಡ್ತೀರಿ? ಅಷ್ಟೇ ಯಾಕ್ರಿ, ಇಡೀ ದೇಶದಲ್ಲಿ ತೊಗೊಳ್ರಿ, ಎಲ್ರಿ ಇದ್ದೀರ ನೀವು?
ಯಾವ ರಾಜ್ಯದಲ್ಲಿದ್ದಾರೆ ನೀವು ಕರ್ನಾಟಕ ಬಿಟ್ಟರೆ? ಹಾಂ, ರಾಹುಲ್ ಗಾಂಧಿ ಅವರೇ ಉತ್ತರ ಕೊಡ್ರಿ. ನಿಮ್ಮ ತಾಕತ್ತನ್ನು ತೋರಿಸ್ರಿ. ನೀವು ಎದುರುಗಡೆ ಇರೋ ತಾಕತ್ತು ಏನ್ರಿ ಕೇಳೋದು? ನಿಮ್ಮ ತಾಕತ್ತು ಏನು ಅಂತ ಹೇಳ್ರಿ ಫಸ್ಟು. ಹಾಂ, ಎಲ್ಲಿದೆ ನಿಮ್ಮದು? ಕರ್ನಾಟಕ ತೆಲಂಗಾಣ ಬಿಟ್ಟರೆ ಸೌತಲ್ಲಿ ಎಲ್ಲರೂ ಇದ್ದೀರಾ ನೀವು? ಇಲ್ಲ. ನಾರ್ತಲ್ಲಿ ಎಲ್ಲರೂ ಇದ್ದೀರಾ? ಯಾವ ರಾಜ್ಯದಲ್ಲಿ ಇದ್ದೀರಿ ನೀವು? ನಿಮ್ಮ ಕಾಂಗ್ರೆಸ್ ಪಕ್ಷ 50 ವರ್ಷ ಆಯಿತು ತಮಿಳ್ನಾಡನ್ನ ಬಿಟ್ಕೊಟ್ಟು. ಖಾತೆ ತೆಗೆ ಹಾಕ್ತೀರಿ ನಿಮ್ಮ ಕೈಲಿ ಇನ್ನೂ. ಹಾಂ, ಕೇರಳದಲ್ಲಿ ನೀವಿಲ್ಲ, ಮಹಾರಾಷ್ಟ್ರದಲ್ಲಿ ನೀವಿಲ್ಲ, ಏನಕ್ಕೆ ಈ ದೇಶದಲ್ಲೇ ನೀವಿಲ್ಲ ಇವತ್ತು? ಹಾಂ, 15 ವರ್ಷ ಆಗ್ತಿದೆ ನಿಮ್ಮ ಸರ್ಕಾರ ಹೋಗಿ. ನಿಮ್ಮ ತಾಕತ್ತು ಹೇಳ್ರಿ ಅಂದರೆ ಎದುರುಗಡೆ ಇರೋ ತಾಕತ್ತು ಕೇಳ್ತೀರನ್ರಿ? ನಿಮ್ದು ಎಷ್ಟು ರೀ ತಾಕತ್ತು? ಹಾಂ, ಇವತ್ತು ಏನು ದೊಡ್ಡ OBC ಸಮಾವೇಶ ಮಾಡ್ಕೊಂಡು ರಾಹುಲ್ ಗಾಂಧಿ ಅವರೇ ನೀವೇನು ಸ್ಟೇಜ್ ಮೇಲೆ ದೊಡ್ಡ ಇಶ್ಯೂಸುದ ಭಾಷಣ ಮಾಡ್ತಿದ್ದೀರಿ. ನನಗೆ ನಿಮ್ಮ ತಾಕತ್ತೇ ಗೊತ್ತಿರಲಿಲ್ಲ OBCದು, ನಾನು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೇ ಅರ್ಥ ಮಾಡ್ಕೊಂಡಿರಲಿಲ್ಲ, ಕ್ಷಮೆ ಇರಲಿ, ನಾನು ಜಾತಿ ಗಣಿಸಿ ಮಾಡಿಸ್ಬೇಕಾಗಿತ್ತು ನಮ್ಮ ಸರ್ಕಾರ ಇದ್ದಾಗ. ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಸಂತೋಷ, ನೀವು ಕ್ಷಮೆ ಕೇಳಿದ್ದೀರಿ, ಸಂತೋಷ. ಆದರೆ ಹೇಳಿ ಅದೇ ಇದರಲ್ಲೇ ನೀವು ಹೇಳಬೇಕಾಗಿತ್ತು. ಮುಂದಿನ ಚುನಾವಣೆಯಲ್ಲಿ OBC ಅವರೆಲ್ಲ ವೋಟ್ ಮಾಡಿ ನನಗೆ, ನಾನು ಈ ದೇಶದ ಪ್ರೈಮ್ ಮಿನಿಸ್ಟರು ಕಾಂಗ್ರೆಸ್ನಿಂದ ಒಬ್ಬ OBC ನಾಯಕನ ಮಾಡ್ತೀನಿ ಅಂತ ಅನೌನ್ಸ್ ಮಾಡಬೇಕಾಗಿತ್ತು ರೀ. ಯಾಕೆ ದಮ್ಮಿಲ್ವ ನಿಮಗೆ? ಅನೌನ್ಸ್ ಮಾಡಿರಿ. ಎಲ್ಲರನ್ನ ಗುಡ್ಡಾಕಂಡ ಜನರು ಓಟ್ ಕೇಳೋಕ್ಕಾಗುತ್ತೆ? ನಿಮಗೇನೋ ಇಟ್ಬಿಡ್ತೀನಿ ತಂದು ಅವನಿಸ್ಬಿಡ್ತೀನಿ ಅಂತ ಹೇಳ್ತಿದ್ದೀರಿ. ಹೇಳ್ರಿ ಅದನ್ನೇ, ನಾನು ಪ್ರಧಾನಮಂತ್ರಿ ಮಾಡ್ತೀನಿ OBCಯಿಂದ ಅಂತ ಹೇಳಿ ನಿಮಗೆ ತಾಕತ್ತಿದ್ರೆ. ಹಾಂ, ಯಾಕೆ ಓಟ್ ಹಾಕೋದಕ್ಕೆ OBC ಅವ್ರು ಬೇಕು, ಪ್ರಧಾನಮಂತ್ರಿ ಆಗೋದಕ್ಕೆ ನೀವು ಬೇಕಾ? ಹಾಂ, ಹೇಳ್ರಿ ನೋಡೋಣ, ಅನೌನ್ಸ್ ಮಾಡಿ ನೀವು. ಯಾಕೆ ಕರ್ನಾಟಕದಲ್ಲಿ ಹಂಗಾದ್ರೆ ಕೊಡ್ರಿ ಖರ್ಗೆ ಸಾಹೇಬ್ರಿಗೆ. ಹಾಂ, ಕೊಡ್ರಿ ಖರ್ಗೆ ಸಾಹೇಬ್ರಿಗೆ. ನಿಮಗೆ ಹಿಂದುಳಿದವ್ರ ಮೇಲೆ, OBCಗಳ ಮೇಲೆ, ದಲಿತರ ಮೇಲೆ ನೀವು ಭಾಳ ಪ್ರೀತಿ ಅಲ್ವಾ? ಅದರಲ್ಲೂ ವಿಶೇಷವಾಗಿ ನಿಮ್ಮ ಬ್ರದರ್ಸು ಇದಾರಲ್ಲ ಮುಸಲ್ಮಾನರು, ಅವ್ರ ಮೇಲೆ ನಿಮ್ಗೆ ವಿಶೇಷವಾದ ಪ್ರೀತಿ ಅಲ್ವಾ? ಮಾಡಿರಿ ಎಲ್ಲಾದರೂ ಅವ್ರ ಮುಖ್ಯಮಂತ್ರಿನ, ಇಲ್ಲ ಪ್ರಧಾನಮಂತ್ರಿನ ಮಾಡಿರಿ ಅವ್ರನ್ನ. ಇಲ್ಲ, ಗೊತ್ತು, ಬರೀ ಹೂಸುಂಬೆ ನಿಮ್ಮದು. ಬರೀ ಮಾತು ಹೇಳೋದು, ಓಟ್ ಹಾಕಿಸ್ಕೊಳ್ಳೋದು, ನೀವು ಕುತ್ಕೊಂಬಿಡೋದು. ನಿಮಗೆ ಏನಾಗಿದೆ ಗೊತ್ತಾ? ಹತಾಶರಾಗ್ಬಿಟ್ಟಿದ್ದೀರಿ ಖರ್ಗೆ ಸಾಹೇಬ್ರೆ. ನಿಮಗೆ ಹೇಳ್ತಿರೋದು, ಹತಾಶರಾಗ್ಬಿಟ್ಟಿದ್ದೀರಿ. ಅಧಿಕಾರ ಇಲ್ಲ ನಿಮ್ಮ ಕೈನಲ್ಲಿ, ಏನು ಕಿಸಿಯೋಕ್ಕಾಗ್ತಿಲ್ಲ ಇಲ್ಲಿ. ನಿಮಗೆ ಬರ್ತಾಯಿಲ್ಲ ರೊಕ್ಕ ಎಲ್ಲಿಂದನೂ. ಹಂಗಾಗಿ ನೀವಿವತ್ತು ನರೇಂದ್ರ ಮೋದಿಯವರನ್ನು ನೀವಿವತ್ತು ತೆಗೊಳ್ಳೋ ನೆಪದಲ್ಲಿ RSSನ ತೆಗಳ್ತಿದ್ದೀರಿ. RSSನ ತೆಗಳ್ತಾ ಇದ್ದೀರಿ ನೀವು. ಹೌದು, ನೀವು ನರೇಂದ್ರ ಮೋದಿಯವರನ್ನು ರಾಜಕೀಯವಾಗಿ ನೀವು ಏನಾದರೂ ತೆಗಳ್ಕೊಳ್ರಿ, ಬೈಕೊಳ್ರಿ, ಅವ್ರು ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನೀವು RSS ಬಗ್ಗೆ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು. RSSಲ್ಲಿ ಬರೀ ಬ್ರಾಹ್ಮಣರಿಲ್ಲ, ಮೇಲ್ಜಾತಿಯವರಿಲ್ಲ, ಎಲ್ಲ ಜಾತಿ ಜನಾಂಗದವರು ಇದ್ದಾರೆ. ಅದರಲ್ಲಿ ಎಚ್ಚರ ಇರಲಿ. ನಿಮಗೆ RSS ನರೇಂದ್ರ ಮೋದಿ ಇಷ್ಟ ಇಲ್ಲ ಅಂದರೆ ನಿಮ್ಮ ಹಣೆ ಬರ, ನಾವೇನು ಮಾಡೋಕ್ಕಾಗುತ್ತೆ? ನೀವು ಯಾಕೆ ಸಂಘಟನೆನ ಬೈತೀರಿ? ಸಂಘಟನೆಯಲ್ಲಿ ಇರೋರನ್ನ ಬೈತೀರಿ ನೀವು. ಎಷ್ಟು ಜನ ವಿಷ ಹಾಕಿದ್ರು ನಿಮಗೆ? ಖರ್ಗೆ ಸಾಹೇಬ್ರೆ ಹೇಳಿ, ಉತ್ತರ ಕೊಡಿ. ನೀವು ತುಂಬ ಹಿರಿಯ ರಾಜಕಾರಣಿ ಇದ್ದೀರಿ, ಅನುಭವಿ ರಾಜಕಾರಣಿಗಳಿದ್ದೀರಿ. ನೀವು ಈ ಥರದ್ದೆಲ್ಲ ಮಾತಾಡಬಾರ್ದು. ಆದರೂ ನೀವು ಮಾತಾಡ್ತಿದ್ದೀರ, ಪದೇ ಇದನ್ನು ಎತ್ತಿದ್ದೀರಿ. ನಿಮ್ಮ ಮಗ ಅವರು ಇದನ್ನೇ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ಕೂತ್ಕೊಂಡು. ಇರಲಿ, ಇನ್ನೂ ಎಳಿಸು. ಅವ್ರು ಮಾತಾಡ್ತಾರೆ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆದರೆ ನೀವು ಮಾತಾಡಬಾರ್ದು. ಖರ್ಗೆ ಸಾಹೇಬ್ರೆ, ಇವತ್ತು ನೀವು ಏನೆಲ್ಲ ಹೇಳಿಕೆಗಳು ಕೊಡ್ತಿದ್ದೀರಲ್ವಾ, ನೀವು ಒಂದೇ ಒಂದು ಸಲ ಹಿಂದಕ್ಕೆ ಹೋಗಿ ಖರ್ಗೆ ಸಾಹೇಬ್ರೆ, ಹಿಂದೆ ಹೋಗಿ. ನಿಮ್ಮ ತಾಯಿನ ಮತ್ತು ನಿಮ್ಮ ತಂಗಿನ RSS ಅವರೇನು ವಿಷ ಇಟ್ಟಿದ್ರಾ? ಅಥವಾ RSS ಅವರೇ ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ್ರಾ? ಹೇಳ್ರಿ ಖರ್ಗೆ ಸಾಹೇಬ್ರೆ, ಹೇಳಿ. ನಿಮ್ಮ ಕುಟುಂಬನ ಕೊಂದವ್ರು ಯಾರು ಹೇಳಿ? ಬೆಂಕಿಯಾಗಿ ಸುಟ್ರಲ್ಲ ಜೀವಂತವಾಗಿ, ಯಾರೇನು RSS ಬಂದಿದ್ರಾ? ಇವತ್ತು ನಿಮ್ಮ ರಾಜಕೀಯ ಹಪಾಹಪಿಗೆ ನಿಮ್ಮ ಕುಟುಂಬನ ಸುಟ್ಟದವ್ರ ಹೆಸರನ್ನು ಕೂಡ ಹೇಳೋದಕ್ಕೆ ನೀವು ಹಿಂದೆ ಜರಿತಾ ಇದ್ದೀರಾ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ಹೇಳಿ, ಹೌದಲ್ವಾ? ಇಷ್ಟೆಲ್ಲ ನಿಮ್ಮ ಜೀವನದಲ್ಲೇ ನಡೆದಿದ್ರೂ ಕೂಡ ನೀವಿವತ್ತು ದೇಶದ ಮೂಲೆಗಳಿಂದ ಬಂದಿರೋ OBC ನಾಯಕರುಗಳ ಮುಂದೆ, OBC ಜನರ ಮುಂದೆ ನೀವಿವತ್ತು ಏನು ಮಾಡ್ತಿದ್ದೀರಿ? ವಿಷ ಬೀಜನ ಬಿಸ್ತಾ ಇದ್ದೀರಿ ನೀವು. ನಿಜವಾಗಲೂ ವಿಷ ನೀವು ಬಿತ್ತಾ ಇರೋದು. ಆ ಮುಖಂಡರುಗಳನ್ನ, ಆ ಕಾರ್ಯಕರ್ತರನ್ನ ಸೇರಿಸ್ಕೊಂಡು ನೀವು ಇವತ್ತು ವಿಷ ಬೀಜನ ನೀವು ಬಿತ್ತಾ ಇದ್ದೀರಿ. ಇಲ್ಲದೇ ಇರೋ ಸುಳ್ಳು ಆರೋಪಗಳನ್ನ RSS ಮೇಲೆ ಹೊರಿಸ್ತಿದ್ದೀರಿ. ಆ ಸಂಘಟನೆಯಲ್ಲಿ ಕೆಲಸ ಮಾಡೋ ಜನರಿಗೆ ನೀವು ಅವಮಾನ ಮಾಡ್ತಿದ್ದೀರಿ. ಹೌದು, ನೀವು ಅವಮಾನ ಮಾಡ್ತಿದ್ದೀರಿ. ನಿಜವಾಗ್ಲೂ ನೀವು ಒಪ್ಕೊಳ್ಬೇಕು. ನಿಮ್ಮ ಕುಟುಂಬದ ಮೇಲೆ ಆದಂಥ ದೌರ್ಜನ್ಯನ ಒಪ್ಕೊಳ್ಬೇಕು ನೀವು.
ನಿಮ್ಮ ನೋಡಿ ಎಷ್ಟು ನಿಮಗೆ ರಾಜಕೀಯ ಅಪಾಪಿ ಇದೆ ಅಂದರೆ ಒಂದು ದೊಡ್ಡ ದನಿನಲ್ಲಿ ಅದನ್ನ ಖಂಡನೆಯೂ ಮಾಡಲ್ಲ ನೀವು. ಆ ಮಟ್ಟದಲ್ಲಿ ನೀವು ಇವತ್ತು ನಿಮ್ಮ ರಾಜಕೀಯ ದಿವಾಳಿತನ ಬಂದಿದೆ. ಹೌದು, ನಿಮ್ಮ ರಾಜಕೀಯ ದಿವಾಳಿತನ ತೋರಿಸ್ತಿದ್ದೀರಿ ನೀವು. ಖರ್ಗೆ ಸಾಹೇಬ್ರೆ, ನೀವು ಸ್ಟೇಜ್ ಮೇಲೆ ನಿಂತ್ಕೊಂಡು ಚಾಟ್ಕೆ ದೇಕೋ ಮರ್ಜಾಯೇಗ ಅಂತ ಮಾತಾಡ್ತೀರಿ ನೀವು. BJP RSS ಒಂದೇ ಇದನ್ನು ಟೇಸ್ಟ್ ಮಾಡಿಬಿಟ್ಟು ನೋಡಿ ಸತ್ತೋಗ್ಬಿಡ್ತೀರಾ ಅಂತ ಹೇಳ್ತಿರಲ್ಲ ಖರ್ಗೆ ಸಾಹೇಬ್ರೆ. ಇದು ಎಷ್ಟರ ಮಟ್ಟಿಗೆ ನಿಮಗೆ ನೀವು ಪ್ರಶ್ನೆ ಹಾಕ್ಕೊಳ್ಳಿ ಒಬ್ಬರೇ ಕೂತ್ಕೊಂಡು ರಾತ್ರಿ ಹೊತ್ತು ಮನೆಯಲ್ಲಿ. ನೀವು ಮಾತಾಡಿ ಸರಿನಾ ಇದು ಅಂತ ಹೇಳ್ಬಿಟ್ಟು ನಿಮಗೆ ಅರ್ಥ ಆಗುತ್ತೆ. ಕೇವಲ ನಿಮ್ಮ ಎಡಕ್ಕೆ ಮತ್ತು ಬಲಕ್ಕೆ ಕೂತಿರೋ ನಿಮ್ಮ ಗಾಂಧಿ ಕುಟುಂಬನ ಮೆಚ್ಚಿಸೋದಕ್ಕೋಸ್ಕರ ಖರ್ಗೆ ಸಾಹೇಬ್ರೆ ನೀವು ಇಂಥ ಮಾತುಗಳನ್ನ ಆಡ್ತಿದ್ದೀರಲ್ವ, ಖಂಡಿತವಾಗ್ಲೂ ನಿಮಗೆ ಇದು ಶೋಭೆ ತರಲ್ಲ. ನಮಗೆ ಗೊತ್ತಿದೆ ನೀವು ಈಗಾಗಲೇ ನಿವೃತ್ತಿ ಅಂಚಲ್ಲಿದ್ದೀರಿ. ನಿಮ್ಮನ್ನೇನು ಅವ್ರೇನು ಪ್ರಧಾನಮಂತ್ರಿನೂ ಮಾಡಲ್ಲ, ಮುಖ್ಯಮಂತ್ರಿನೂ ಮಾಡಲ್ಲ. ಏನೋ ನೀವು ಇದ್ದಂಗೆ ನಿಮ್ಮ ಕಾಲದಲ್ಲೇ ನಿಮ್ಮ ಮಗನಿಗೆ ಏನಾದರೂ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೋರಾಟ ಮಾಡ್ತಿದ್ರೆ ಖಂಡಿತ ನಮ್ಮದೇನು ಅಭ್ಯಂತರ ಇಲ್ಲ, ಮಾಡ್ಕೊಳ್ಳಿ. ನಿಮ್ಗೆ ಆ ಶಕ್ತಿ ಇದೆ, ನಮಗೆ ಗೊತ್ತಿದೆ. ನಿಮ್ಗೆ ಶಕ್ತಿ ಇದೆ ಹೈಕಮಾಂಡಲ್ಲಿ, ಯಾಕೆಂದರೆ ನೀವೇ ಹೈಕಮಾಂಡ್ ಇದ್ದೀರಿ. ನಿಮ್ಗೆ ಶಕ್ತಿ ಇದೆ, ನಿಮ್ಗೆ ಅವಕಾಶ ಸಿಕ್ಕಿದ್ರೆ ನಿಮ್ಮ ಮಗನ್ನ ಮುಖ್ಯಮಂತ್ರಿನಾದರೂ ಮಾಡ್ಕೊಳ್ಳಿ, ಪ್ರಧಾನಮಂತ್ರಿನಾದರೂ ಮಾಡ್ಕೊಳ್ಳಿ, ನಮಗೆ ಏನು ಅಭ್ಯಂತರ ಇಲ್ಲ. ಆದರೆ ದಯವಿಟ್ಟು ನೀವು RSSನ ದೋಷಿಸಬೇಡಿ. ನಾನು ಆಗಲೇ ಹೇಳಿದಂಗೆ ಅಲ್ಲಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಇದ್ದಾರೆ ಖರ್ಗೆ ಸಾಹೇಬ್ರೆ. ಮುಸಲ್ಮಾನರು ಇದ್ದಾರೆ, ಹಂಗಾದ್ರೆ ಅವರು ವಿಷಯವೇ ಹೇಳಿ ನೀವು. ಮುಸಲ್ಮಾನರು ವಿಷಯನ, ಜೈನರಿದ್ದಾರೆ, ಕ್ರೈಸ್ತರಿದ್ದಾರೆ, ಇನ್ನು ಹಿಂದೂಗಳಲ್ಲಿ ಎಲ್ಲ ಜಾತಿ ಜನಾಂಗದವರು ಸಂಘಟನೆಯಲ್ಲಿದ್ದಾರೆ ಖರ್ಗೆ ಸಾಹೇಬ್ರೆ. ಇವರೆಲ್ಲರೂ ವಿಷಯವೇ ಹೇಳಿ. ನಿಮ್ಮ ಪ್ರೀತಿ ಪಾತ್ರ ಅಹಿಂದ ವರ್ಗನೂ ಕೂಡ ಸಂಘಟನೆಯಲ್ಲಿದ್ದಾರೆ. ಸಾಕಷ್ಟು ಜನ ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ, ಸಂಘಟನೆ ಜೊತೆ ಜೋಡಿಸ್ಕೊಂಡಿದ್ದಾರೆ ಖರ್ಗೆ ಸಾಹೇಬ್ರೆ. ಅರ್ಥ ಮಾಡ್ಕೊಳ್ಳಿ ಇದನ್ನು. ಹಾಗಾದರೆ ಇವರೆಲ್ಲ ವಿಷಯನೇ ನಿಮಗೂ ಗೊತ್ತು ಖರ್ಗೆ ಸಾಹೇಬ್ರೆ. ನಿಮ್ಮ ಉದ್ದೇಶ RSS ಅಲ್ಲ, ನಿಮ್ಮ ಟಾರ್ಗೆಟ್ RSS ಅಲ್ಲ. ನಿಮ್ಮ ಟಾರ್ಗೆಟು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಹೇಗಾದರೂ ಮಾಡಿ ಅವರ ಮುಖಕ್ಕೆ ಮಸಿ ಬಳಿದು ಅವರನ್ನು ಇಲ್ಲ ಸಲ್ಲದ ಆರೋಪಗಳು ಅವ್ರ ಮೇಲೆ ಮಾಡಿ ಅವ್ರಿಗೆ ಮಸಿ ಬಳಿದು ನೀವು ನಿಮ್ಮ ರಾಜಕೀಯ ಅಸ್ತಿತ್ವನ ಉಳಿಸ್ಕೊಳ್ಳೋದಕ್ಕೆ ಹೊರಟಿದ್ದೀರಿ ಅಷ್ಟೇ. ಅವರಿಗೆ ಮಸಿ ಬಳಿ ಅವಸರದಲ್ಲಿ ನೀವಿವತ್ತು ಸಮಾಜದಲ್ಲಿ ಕೆಟ್ಟವರಾಗಿ ಕಾಣಿಸ್ತಿದ್ದೀರಿ ಖರ್ಗೆ ಸಾಹೇಬ್ರೆ. ಸಮಾಜದಲ್ಲಿ ಕೆಟ್ಟವರಾಗಿ ಕಾಣಿಸ್ತಿದ್ದೀರಿ. ನೀವೇನು ಮಾಡ್ತಿದ್ದೀರ ಅಂತ ನಿಮಗೆ ಗೊತ್ತಿಲ್ಲ. ನಾನು ಸಣ್ಣದೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ನೀವು ಎಷ್ಟರ ಮಟ್ಟಿಗೆ ನಿಮ್ಮ ರಾಜಕೀಯ ಅಪಾಪಿ ಇದೆ ಅಂತ ನಾನು ಹೇಳ್ತೀನಿ. ಬೆಂಗಳೂರಿನ ಕಾವಲ್ಬೈ ಸಂದರ್ಭದಲ್ಲಿ ನಿಮ್ಮದೇ ಸಮುದಾಯಕ್ಕೆ ಸೇರಿದ ನಿಮ್ಮದೇ ಪಕ್ಷದ ಒಬ್ಬ MLA ಮನೆಗೆ ಮುಸಲ್ಮಾನ್ ಪುಂಡ್ರು ಬೆಂಕಿ ಹಚ್ಚಿದ್ರು. ಒಂದು ಮಾತು ಮಾತಾಡಿದ್ರೆ ಖರ್ಗೆ ಸಾಹೇಬ್ರೆ, ನಿಮ್ಮ MLA ಅನ್ನೋದನ್ನು ಸೈಡ್ಗಿಡೋಣ. ನಿಮ್ಮದೇ ಸಮುದಾಯದ ದಲಿತ ಸಮುದಾಯದ ಒಬ್ಬ ನಾಯಕನಿಗೆ ನೀವು ನಡೆಸ್ಕೊಂಡಿದ್ದ ರೀತಿ ಹೆಂಗಿತ್ತು ಖರ್ಗೆ ಸಾಹೇಬ್ರೆ ಹೇಳಿ ಖರ್ಗೆ ಸಾಹೇಬ್ರೆ. ನೀವು ಇವತ್ತು RSS ಬಗ್ಗೆ ಮಾತಾಡ್ತೀರಿ, ಅದರಲ್ಲಿ ಇರೋರ ಬಗ್ಗೆ ಮಾತಾಡ್ತೀರಿ, ಅದು ವಿಷ ಅಂತ ಹೇಳ್ತೀರಿ. ಯಾಕೆ ನಿಮ್ಮ ಗಂಟ್ಲು ಕಟ್ಕೊಂಡ್ಬಿಡ್ತಿತ್ತ ಖರ್ಗೆ ಸಾಹೇಬ್ರೆ? ಅವತ್ತು ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿ ಹಚ್ಚಿದ್ರಲ್ಲ ನಿಮ್ಮ ಬ್ರದರ್ಸು. ನೀವೇನು ಮಾತಾಡಲೇ ಇಲ್ಲ. ನಿಮ್ಮದೇ ಸರ್ಕಾರ ಇತ್ತು, ಯಾಕೆ ನ್ಯಾಯನೇ ಕೊಡಿಸ್ಲಿಲ್ಲ ಅವ್ರಿಗೆ? ಪಕ್ಷದಿಂದನೇ ಹೊರಗೆ ಹಾಕ್ಬಿಟ್ರಿ. ನೋಡಿ ಇಲ್ಲಿ ತೋರಿಸುತ್ತೆ ನೀವು ನಿಮ್ಮ ಸಮುದಾಯದ ಪರವಾಗಿ ಎಷ್ಟು ಚೆನ್ನಾಗಿ ನಿಲ್ತೀರ ನೀವು ಅಂತ. ಒಬ್ಬ MLA ಪರನೇ ನೀವು ನಿಂತಿಲ್ಲ ಅಂದಮೇಲೆ ಆ ಸಮುದಾಯದ ಪರ ನೀವು ಹೆಂಗೆ ನಿಲ್ತೀರಿ ಅಂತ ನಾವು ಯೋಚನೆ ಮಾಡೋಣ ಹೇಳಿ ಖರ್ಗೆ ಸಾಹೇಬ್ರೆ. ಉತ್ತರ ಕೊಡಿ. ನಿಜವಾಗ್ಲೂ ನೀವು ನಿಮ್ಮ ಸಮುದಾಯದ ಪರ ನಿಲ್ತೀರಾ? ನನಗೇನು ಹಂಗೆ ಅನ್ನಿಸ್ತಿಲ್ಲ ಖರ್ಗೆ ಸಾಹೇಬ್ರೆ. ನಿಮ್ಮ ಹೋರಾಟ, ನಿಮ್ಮ ರಾಜಕೀಯ ಏನಿದ್ರು ನಿಮ್ಮ ಕುಟುಂಬನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಮಗ ಪ್ರಿಯಾಂಕ ಖರ್ಗೆಯವರನ್ನು ಇನ್ನೂ ಒಂಚೂರು ರಾಜಕೀಯವಾಗಿ ಮೇಲೆತ್ತೋದು ಅಷ್ಟೇ ನಿಮ್ಮ ಉದ್ದೇಶ. ಆ ಕಾರಣಕ್ಕೋಸ್ಕರ ನೀವು ನಿಮ್ಮ ಜಾತಿ ಬಲನ ತಗೊಳ್ತಿದ್ದೀರಿ. ಆದರೆ ದುರದೃಷ್ಟವಶ ನಿಮ್ಮ ಜಾತಿ ಜನನೇ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಖರ್ಗೆ ಸಾಹೇಬ್ರೆ. ನೆನಪಿರ್ಬೇಕು ನಿಮಗೆ, ನೀವು ಸೋತಿದ್ದೀರಿ ಎಲೆಕ್ಷನ್ನಲ್ಲಿ. ನಿಮ್ಮ ಸಮುದಾಯದ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ, ನೆನಪಿಟ್ಕೊಳ್ಳಿ. ನೀವು ಆ ಕಾರಣಕ್ಕೋಸ್ಕರ ಇವತ್ತು OBCನ ಗುಡ್ಡಾಕೊಳ್ತಿದ್ದೀರಿ, ನಮಗೆ ಗೊತ್ತಿದೆ. ಖರ್ಗೆಜಿ, ಛಾಟ್ಕೆ ದೇಕೋ ಮರ್ ಜಾಯೇಗಾ ಅಲ್ಲ, ಛಾಟ್ಕೆ ದೇಕೋ ಜಿಂದಗಿ ಸುಧಾರ್ ಜಾಯೇಗಾ.
ಅಂತ ಹೇಳುವುದರ ಮುಖಾಂತರ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.